ಕೊಲೆಯತ್ನ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಯ ಜೀಪ್ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗೆ ಜೀಪ್ ಕೊಟ್ಟ ಹಿನ್ನೆಲೆ ಅಧಿಕಾರಿಯ ಜೀಪ್ ಅನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವನ ಹತ್ಯೆ ಹಿನ್ನೆಲೆ ಸಾಯಿ ಕುಮಾರ್ ಅಲಿಯಾಸ್ ಕುಣಿಗಲ್ ಸೂರ್ಯ ವಿರುದ್ಧ ಒಂದು ದೂರು ದಾಖಲಾಗಿತ್ತು. ತುಮಕೂರಿನ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕೊಲೆ ಪ್ರಕರಣದಲ್ಲಿ ಜಡ್ಜ್ಮೆಂಟ್ಗಾಗಿ ಕೋರ್ಟ್ಗೆ ಈ ಸೂರಿ ಬಂದಿದ್ದ ಸಾಯಿ ಕುಮಾರ್ ಅಲಿಯಾಸ್ ಕುಣಿಗಲ್ ಸೂರಿ ಅನ್ನುವಂಥ ವ್ಯಕ್ತಿ. ಈ ವೇಳೆ ಜಡ್ಜ್ಮೆಂಟ್ ಜನವರಿಗೆ ಮುಂದೂಡಿಕೆ ಆಗಿರೋದ್ರಿಂದ ಅಣ್ಣನ ಜೊತೆಗೆ ಗಲಾಟೆಗಿಳಿದಿದ್ದಾನೆ ಈ ಸೂರಿ. ಇನ್ನು ಕೊಲೆ ಪ್ರಕರಣದಲ್ಲಿ ಸೂರ್ಯ ಅಣ್ಣ ಕೂಡ ಆರೋಪಿಯಾಗಿದ್ದಾನೆ. ಅಣ್ಣ ತಮ್ಮ ಇಬ್ರು ಕೂಡ ಆರೋಪಿಗಳೇ. ಓರ್ವನ ಹತ್ಯೆ ಕೇಸ್ನಲ್ಲಿ ಕೋರ್ಟ್ ಮುಗಿಸ್ಕೊಂಡು ಹೊರ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅಣ್ಣನಿಗೆ ಚಾಕು ಇರಿದು ಹತ್ಯೆಗೆ ಯತ್ನಿಸಿದ್ದಾನೆ ಈ ಸೂರಿ. ಅಣ್ಣ ತಮ್ಮ ಇಬ್ರು ಕೂಡ ಒಂದು ಹತ್ಯೆ ಕೇಸ್ನಲ್ಲಿ ಆರೋಪಿಗಳೇ. ಬಟ್ ಜಡ್ಜ್ಮೆಂಟ್ ಏನಿದೆ ಜನವರಿಗೆ ಮುಂದೂಡಿಕೆ ಆಗಿರೋದ್ರಿಂದ ಹೊರಗೆ ಬಂದಂತ ಸಂದರ್ಭದಲ್ಲಿ ಅಣ್ಣ ತಮ್ಮ ಜಗಳ ಮಾಡ್ಕೊಂಡಿದ್ದಾರೆ. ಅಣ್ಣನಿಗೆ ಈ ಸೂರಿ ಚಾಕುದಿಂದ ಇರಿದಿದ್ದಾನೆ. ಮಂಡ್ಯದಿಂದ ಸೂರಿಯನ್ನ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಹಿಂಡಲಗ ಜೈಲಿನಲ್ಲಿ ಲೇಡಿ ಪೊಲೀಸ್ ಅಧಿಕಾರಿಯ ಜೊತೆಗೆ ಈತ ಸ್ನೇಹ ಬೆಳೆಸ್ಕೊಂಡಿದ್ದ. ಕೊಲೆ ಆರೋಪಿಯ ಜೊತೆ ಕೈ ಜೋಡಿಸಿದ್ರು ಲೇಡಿ ಸಬ್ ಇನ್ಸ್ಪೆಕ್ಟರ್. ಹೀಗಾಗಿ ಇವರ ಜೀಪ್ ಅನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗೆ ಜೀಪ್ ಕೊಟ್ಟಿದ್ರು ಅನ್ನುವಂಥ ಕಾರಣಕ್ಕೆ ಆರೋಪಿ ಜೊತೆಗೆ ನಿಮ್ಗೇನು ಫ್ರೆಂಡ್ಶಿಪ್ಪು, ಯಾತಕ್ಕಾಗಿ ಆತನಿಗೆ ಜೀಪ್ ಕೊಟ್ಟಿದ್ರಿ ಅನ್ನುವಂಥ ಕಾರಣಕ್ಕೆ ಈಗ ಲೇಡಿ ಸಬ್ ಇನ್ಸ್ಪೆಕ್ಟರ್ ಜೀಪ್ ಅನ್ನ ಸರ್ಕಾರಿ ವಾಹನ ಏನಿದೆ ಅದನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ತುಮಕೂರು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಜೀಪ್ ಅನ್ನ. ಲೇಡಿ ಪೊಲೀಸರದ್ದೇ ಜೀಪ್ ಅನ್ನ ಈಗ ವಶಕ್ಕೆ ಪಡಿಸ್ಕೊಂಡಿರೋದು. ಲೇಡಿ ಪೊಲೀಸ್ ಅಧಿಕಾರಿಯ ಹೆಸರಿನಲ್ಲಿ ಜೀಪ್ ಇದೆ. ಕೊಲೆ ಆರೋಪಿಗೆ ಹೇಗೆ ಬಂತು, ಕೊಲೆ ಆರೋಪಿ ಕೈಯಲ್ಲಿ ಆ ಜೀಪ್ ಹೇಗೆ ಸಿಕ್ತು ಅನ್ನುವಂತಹ ಪ್ರಶ್ನೆ ರೈಸ್ ಆಗಿದೆ. ಅದಾದ ಬಳಿಕ ಲೇಡಿ ಸಬ್ ಇನ್ಸ್ಪೆಕ್ಟರ್ ಜೊತೆ ಈತನ ಸ್ನೇಹ ಇತ್ತು ಅಂತ ಗೊತ್ತಾಗಿದೆ. ಹೀಗಾಗಿ ಆ ಜೀಪ್ ಅನ್ನ ಈಗ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಎಸ್, ಸಾಯಿ ಕುಮಾರ್ ಅಲಿಯಾಸ್ ಸೂರಿ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ ಒಂದು ಕೊಲೆ ಕೇಸ್ನಲ್ಲಿ ಆರೋಪಿ ಆಗಿದ್ದ. ಆತ ಮಾತ್ರ ಅಲ್ಲ, ಆತನ ಅಣ್ಣ ಕೂಡ ಆರೋಪಿ ಆಗಿದ್ದ. ಜೈಲಿನಿಂದ ಈ ಕೋರ್ಟ್ಗೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಹಾಜರುಪಡಿಸಿದಾಗ ಈ ತೀರ್ಪು ಏನಿದೆ ಜನವರಿ ತಿಂಗಳಿಗೆ ಮುಂದೂಡಿಕೆ ಆಗಿದೆ. ಅದೇ ಸಂದರ್ಭದಲ್ಲಿ ಈತ ಅಣ್ಣನ ಮೇಲೆ ಜಗಳಕ್ಕೆ ಇಳಿದಿದ್ದಾನೆ, ಕೊಲೆಗೆ ಯತ್ನ ಕೂಡ ಮಾಡಿದ್ದ. ಬಟ್ ಇಂತಹ ಸಾಯಿ ಕುಮಾರ್ ಅಲಿಯಾಸ್ ಸೂರಿ ಜೊತೆಗೆ ಲೇಡಿ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವ್ರು ಯಾಕೆ ಸ್ನೇಹ ಬೆಳೆಸ್ಕೊಂಡಿದ್ರು, ಅವ್ರು ಯಾಕೆ ಚಾಟಿಂಗ್ ಮಾಡ್ತಾ ಇದ್ರು, ಜೊತೆಗೆ ಕಾಲ್ ಮಾಡ್ಕೊಳ್ತಾ ಇದ್ರಂತೆ. ಇದೆಲ್ಲ ಕೂಡ ಆತನಿಗೆ ಫೋನ್ ಹೇಗೆ ಸಿಗ್ತಾ ಇತ್ತು, ಚಾಟಿಂಗ್ ಇರ್ಬೋದು. ಇವರಿಬ್ಬರು ಸ್ನೇಹಕ್ಕೆ ಸಂಬಂಧಪಟ್ಟಂತೆ ಈಗ ಅಂದರೆ ಪೊಲೀಸ್ ಅಧಿಕಾರಿಯಾಗಿ ಇನ್ನೊಬ್ಬ ಆರೋಪಿಯ ಜೊತೆಗೆ ಇವ್ರು ಹೇಗೆ ಸ್ನೇಹವನ್ನ ಬೆಳೆಸ್ಕೊಂಡಿದ್ರು, ಜೀಪನ್ನ ಆತನಿಗೆ ಕೊಡೋ ಮಟ್ಟಕ್ಕೆ. ಅಂದರೆ ಆ ಜೀಪ್ ಏನಿದೆ ಪೊಲೀಸ್ ಅಧಿಕಾರಿಯ ಹೆಸರಲ್ಲೇ ಇರುವಂಥದ್ದಂತೆ, ಲೇಡಿ ಸಬ್ ಇನ್ಸ್ಪೆಕ್ಟರ್ ಹೆಸರಲ್ಲೇ. ಹೀಗಾಗಿ ಆ ಜೀಪನ್ನು ಈಗ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಆರೋಪಿ ಕೈಗೆ ಜೀಪ್ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದಾಗ ಗೊತ್ತಾಗಿದೆ ಇವರಿಬ್ಬರು ಕೂಡ ಫ್ರೆಂಡ್ಶಿಪ್ನಲ್ಲಿ ಇದ್ರು ಅಂತ. ಅವ್ರು ನೋಡಿ ಸಬ್ ಇನ್ಸ್ಪೆಕ್ಟರ್, ಲೇಡಿ ಸಬ್ ಇನ್ಸ್ಪೆಕ್ಟರ್, ಎಂಥ ದೊಡ್ಡ ಹುದ್ದೆ. ಬಟ್ ಈತ ಕೊಲೆ ಕೇಸಲ್ಲಿ ಒಳಗೆ ಬಂದಿರೋದು, ಜೊತೆಗೆ ಅಣ್ಣನ ಮೇಲೆ ಹಲ್ಲೆ ಮಾಡಿರುವಂಥ ಕೇಸು. ಇಷ್ಟೆಲ್ಲ ಕೇಸ್ ಇದ್ರೂ ಕೂಡ ಆತನ ಜೊತೆಗೆ, ಆರೋಪಿ ಜೊತೆಗೆ ಇವರಿಗೆ ಸಬ್ ಇನ್ಸ್ಪೆಕ್ಟರ್ಗೆ ಏನು ಕೆಲಸ, ಯಾಕೆ ಫ್ರೆಂಡ್ಶಿಪ್ಪು, ಇದೆಲ್ಲವೂ ಕೂಡ ಈಗ ಪೊಲೀಸ್ ಇಲಾಖೆಗೆ ಒಂದು ರೀತಿಯಾಗಿ ಪ್ರಶ್ನೆ ಆಗಿದೆ. ಯಾವ ರೀತಿಯಾಗಿ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾರೆ ನೋಡಬೇಕಿದೆ. ಯಾಕೆಂದರೆ ಆ ಜೀಪ್ ಏನಿದೆ ಪೊಲೀಸರ ಹೆಸರಲ್ಲಿದೆಯಂತೆ, ಬಟ್ ಇವನು ಅದರಲ್ಲಿ ದರ್ಬಾರ್ ಮಾಡ್ತಾ ಇದ್ದಾನಂತೆ ಆರೋಪಿ. ಹೀಗಾಗಿ ಕೊಲೆ ಕೇಸ್ನಲ್ಲಿ ಆರೋಪಿ ಆಗಿರುವಂತಹ ಇವನಿಗೆ ಇವ್ರ ಹೆಸರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಸಬ್ ಇನ್ಸ್ಪೆಕ್ಟರ್ ಅವರ ಹೆಸರಲ್ಲಿರುವಂಥ ಜೀಪ್ ಹೇಗೆ ಸಿಕ್ತು, ಈ ರೀತಿ ದರ್ಬಾರ್ ಮಾಡೋದಕ್ಕೆ ಇವ್ರು ಹೇಗೆ ಅವಕಾಶ ಮಾಡಿಕೊಟ್ರು, ಇವೆಲ್ಲವೂ ಕೂಡ ಈಗ ಪ್ರಶ್ನೆಗಳು ಹುಟ್ಕೊಂಡಿದೆ. ನೋಡೋಣ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಇದನ್ನು ಹ್ಯಾಂಡಲ್ ಮಾಡುತ್ತೆ. ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು.
ಒಳ್ಳೆದು.